ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ನ ಒಂದು ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ತಪ್ಪು ಮಾಡ್ತಿರುವಂತದ್ದು ಏನಪ್ಪಾ ಅಂದ್ರೆ KCET ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಎಲ್ಲರೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್ಗೆ ಸೇರ್ಕೊಂತಿದ್ದಾರೆ. ಆಕ್ಚುಲ್ ಆಗಿ KCET ನ ಒಂದು ಎಕ್ಸಾಮ್ನ ನೀವು ಬರ್ದಿದ್ದೀರಾ ಅಂದ್ರೆ ರಿಸಲ್ಟ್ಗೋಸ್ಕರ ವೇಟ್ ಮಾಡಿ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿರುವಂಥದ್ದು ಏನಪ್ಪಾ ಅಂದ್ರೆ ಬ್ರೋ, ಮ್ಯಾನೇಜ್ಮೆಂಟ್ ಸೀಟ್ ಅವರು ಒಳ್ಳೆ ಆಫರ್ ಮಾಡ್ತಿದ್ದಾರೆ, ನನಗೆ ಬೇಕಾಗಿರುವಂತ ಒಂದು ಕಾಲೇಜೇ ನನಗೆ ಸಿಗ್ತಿದೆ, ನಾನು ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ಗೆ ಸೇರ್ಕೊಂತೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ ಇನ್ನ ಟೈಮ್ ಇದೆ. KCET ನ ಒಂದು ರಿಸಲ್ಟ್ ಬಂದಾದ್ಮೇಲೆ ನಿಮ್ಮ ಒಂದು ರ್ಯಾಂಕಿಂಗ್ ಏನನ್ನ ಚೆನ್ನಾಗಿತ್ತು ಅಂದ್ರೆ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು KCET ಮುಖಾಂತರ ನೀವು ಕಾಲೇಜಿಗೆ ಸೇರ್ಕೊಂಡ್ರೆ ನಿಮಗೆ ಲ್ಯಾಕ್ಸ್ ಗಟ್ಟಲೆ ಅಮೌಂಟ್ ಅನ್ನುವಂಥದ್ದು ಉಳಿಯುತ್ತೆ. ಒಂದ್ ವೇಳೆ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿ ಸೇರ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಸಿಲೆಬಸ್ನು ಕೂಡ ಅವ್ರು ಹೇಳ್ತಾರೆ, ಸಿಲೆಬಸ್ ನಮ್ಗೆ ಬೇಗ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಬೇಗ ಸೇರ್ಕೊಳ್ಳಿ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ. ಸಿಲೆಬಸ್ನು ಕೂಡ ಇನ್ನೊಂದು ಮಂತ್ ಆಗುತ್ತೆ ಸ್ಟಾರ್ಟ್ ಆಗೋದು. ಅಷ್ಟೊತ್ತಿಗೆ KCET ರಿಸಲ್ಟ್ ಬಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ ಮುಗ್ದೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಸೊ ಅಡ್ಮಿಷನ್ ಪ್ರೊಸೆಸ್ ಅವಾಗ್ಲೂ ಕೂಡ KCET ಮುಖಾಂತರ ಅದೇ ಕಾಲೇಜ್ಗೆನೆ ಮಾಡ್ಕೊಂತಾರೆ. ಸೊ ಹಂಗಾಗಿನೇ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ ಇವಾಗ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ. ಇನ್ನೊಂದು 2 days ಅಲ್ಲಿ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿ ತನಕ ವೇಟ್ ಮಾಡಿ. ಯಾರು ಕೂಡ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿ ಸೇರ್ಕೊಳಕ್ ಹೋಗ್ಬೇಡಿ. 1-1.5 ಲಕ್ಷ 3 ಲಕ್ಷ ಈ ತರ ಜಾಸ್ತಿ ಕೊಡಕ್ ಹೋಗ್ಬೇಡಿ. ಒಂದ್ ವೇಳೆ ನೀವೇನ KCET ಎಕ್ಸಾಮು ಮತ್ತೆ ಸೆಕೆಂಡ್ PUC ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ನ ಮಾಡಿದೀರಾ ಅಂತ ಹೇಳೋದಾದ್ರೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಮ್ಯಾನೇಜ್ಮೆಂಟ್ ಸೀಟ್ಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ, KCET ಮುಖಾಂತರನೇ ಹೋಗಿ. ಓಕೆನಾ? ಸೊ KCET ಎಕ್ಸಾಮ್ ಬರ್ತಿದ್ದೀರಾ ಅಂದ್ರೆ ಅದ್ರ ಮುಖಾಂತರ ನೀವು ಎಕ್ಸಾಮ್ಗೆ ಕಾಲೇಜ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಆಗಿ. ಓಕೆನಾ? ಸೊ ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ ಅಲ್ಲೇ ನಿಮ್ಗೆ ಒಳ್ಳೆ ರ್ಯಾಂಕ್ ಇತ್ತು ಅಂತ ಹೇಳೋದಾದ್ರೆ ಅಲ್ಲೇ ನಿಮ್ಗೆ ಕಾಲೇಜ್ ಅಲಾಟ್ ಆಗ್ಬಿಡುತ್ತೆ. ಇಮ್ಮಿಡಿಯೇಟ್ ಆಗಿ ನೀವು ಕೌನ್ಸೆಲಿಂಗ್ ನ ಸ್ಟಾಪ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಹೋಗಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬಹುದು. ಕಂಪ್ಲೀಟ್ ಆನ್ಲೈನ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಆಫ್ಲೈನ್ಗೆ ಹೋಗ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸುವಂತ ಒಂದು ಅವಶ್ಯಕತೆನೇ ಇಲ್ಲ. ನೀವು ಫೀಸನ್ನು ಕೂಡ ಆನ್ಲೈನಲ್ಲೇ ಕಟ್ಟಬೇಕಾಗತ್ತೆ. ಸೊ ಆನ್ಲೈನಲ್ಲಿ ಕಟ್ಬಿಟ್ಟು ನೀವು ಹೋಗಿ ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಷ್ಟೇ. ಅದನ್ನೊಂದು ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಇನ್ನು ಮಿಕ್ಕಿದೆಲ್ಲನೂ ಕೂಡ KCET ಈಸಿಯಾಗಿ ಪ್ರೊಸೆಸ್ ಮಾಡಿಬಿಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆನೇ ಇರೋದಿಲ್ಲ. ಸೊ ಅದಾದ್ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ? ಆಕ್ಚುಲ್ ಆಗಿ ನಿನ್ನೆ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತಾನೆ ಹೇಳ್ಬೋದು. ಸೊ KCET ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ಸೊ ಅವ್ರದ್ದೇನು ಪ್ರೋಸೆಸ್ ಇದೆಯೋ ಏನೋ ಗೊತ್ತಿಲ್ಲ. ಸೊ ಹಂಗಾಗಿನೇ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ 6th ಅಥವಾ 7th ಒಳಗಡೆ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ತನಕನೇ ವೇಟ್ ಮಾಡ್ಬೇಕು ನೀವು. ಓಕೆನಾ? ನೀವು KCET ನಲ್ಲಿ ಎಷ್ಟು ರ್ಯಾಂಕ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ನಾನು ಅದ್ರ ಪ್ರಕಾರವಾಗಿ ಒಂದು PDF ನ ರೆಡಿ ಮಾಡಿಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಓಕೆನಾ? ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತರಂ.